ಗೌಡ್ರೆ ಗೌಡ್ರೆ ಯಾರೇನ್ ಕರ್ಕೊಂಡೇನಿ? ಹ್ಞೂನ್ರಿ ಗೌಡ್ರಿ ಇಲ್ರಿ? ಅವ್ರ ಇಲ್ಲೇ ಎಲ್ಲ ಹೊರಗಿದ್ದಂಗ ಕಾಣ್ತಾರ ನೋಡ್ರಿ. ಎಲ್ಲಿ ಬರ್ರಿ? ಏ ಕಾರ್ಕುನ ಹಾ ಬರ್ರಿ ಬರ್ರಿ ಗೌಡ್ರಿ. ನಡಿ ನೀವ ನಡಿ. ಹಾ ಹೋಗ್ತೀನಿ. ಏ ಕಾರ್ಕುನ ಬಾಲೆ ಎಲ್ಲಿ ಹಾಳಾಗಿ ಹೋಗಿದ್ದಿ? ಅರ್ಜೆಂಟ್ ಕೆಲಸದ ಹೋಗ್ಬೇಕಾಗೈತಿ. ಅಲ್ಲ ನೋಡಿ ಏ ಕಾರ್ಕುನ ಛತ್ರಿ ನನಗೆ ಹಿಡಿತೇವ ಮಗನ ಹಿಡಿತೇವ? ಹ್ಞೂನ್ರಿ ಗೌಡ್ರಿ ಹ್ಞೂನ್ರಿ ನಿಮ್ಗೆ ಹಿಡಿತೀವ್ರಿ. ಈಗ ಯಾಕೆ ಹಿಡಿಯಾಕ್ತೇನ್ರಿ ಅದಕ್ಕೆ? ಹಾ ಮತ್ತ ಹಿಡಿತೀವ್ರಿ. ನಡಿ ಹೋಗಿ ನಡಿಯಲ್ಲ ಗೌಡ್ರೆ. ಹಾ ಮತ್ ನಾನು ಭಾಳ ದಿವಸದಿಂದ ಕೇಳ್ಬೇಕಣಾಕೇನ್ರಿ, ನಿಮ್ದೇನ್ ಸಾಮಾನು ಸಾಂದ ಐತ್ಲೆ? ಏಯ್ ಏನು ಬಂದೂಕ್ ರೀ? ಬಂದೂಕ ಸಾಂದ ಐತದ ಅದಕ್ಕೆ. ಮತ್ತ ನಾನು ಒಂದು 20 ವರ್ಷದಿಂದ ನೋಡಾಕ್ತೇನಿ. ಇದನ್ನು ಒರೆಸ್ತೀರಿ ಇಡ್ತೀರಿ, ಒರೆಸ್ತೀರಿ ತಿಕ್ತೀರಿ ಇಡ್ತೀರಿ. ನಾನು ಒಂದು ಗುಬ್ಬಿ ಹೊಡೆದಿದ್ದ ನೋಡಿಲ್ಲ. ಒಮ್ಮೆ ಹೊಡೆದಾರ ಗೌಡ್ರ? ಕಾರ್ಕೋನ ಹಾ ಹೇಳ ಗೌಡ್ರ. ಮಗನ ಗನ್ ಹಿಡಿಬೇಕಾರ ಒಂದು ಗತ್ತಾಯ್ತು ಮಗನ. ಹಾ ಏನ ನಾವು ಸುಳ್ಳ ನಾಟಕದ ಬಂದಕ್ ಹಿಡಿದಿವಿ ಅಂದ್ರು ಅದ ಕರೆನ ಗನ್ ಅಂತ ಹೇಳ್ತಾರ. ಹೌದ್ರಾ? ಮತ್ ಅದ ನೀ ಹಿಡ್ಕೊನಿ ಹಾ ಅದ್ ನಾಟಕ ಗನ್ನ ಅಂತ ಹೇಳ್ತಾರ. ಅದಕ್ಕ ಒಂದ್ ಗತ್ ಅಂತಾರ, ಗೌಡ್ರ ಗತ್ ಇದಕ್ಕ. ಹೌದಾ? ಗೊತ್ತಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ. ಏನ್ ನಮ್ಮ ಕೈಯಾಗಿತ್ತ ಎಲ್ಲಾರು ಗಡ 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 ನಡಗ್ತಾರ ಮಗನ ಅದನ್ನ. ಹೌದೌದು. ಹಾ ಮತ್ತ ಗೌಡ್ರ ಹಂಗದಾರ ನೀವು? ಬರೇ ಹಿಂಗ್ ಹಿಡ್ಕೊಳೋದು ಹಿಂಗ್ ತೋರ್ಸೋದು ಹಿಂಗ ಮಾಡೇ ನಾ ಮಂದಿ ಅನ್ಸಿ ನೋಡಿದ್ರ. ಹಾ ಮತ್ತೆ ಹಿಂಗಿರ್ಬೇಕ ಗೌಡ್ರ ಗತ್ ಅಂದ್ರ ಹಿಂಗದೇವ್. ಬರೋಬರಿ. ಗೌಡ್ರ 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 ಏ ನೋಡೋ ಯಾರದ ನೋಡೋರ? ಹೌದೌದು. ಏನ್ ಕೆಲಸ ತಂದಾರಪ್ಪ? ಐತ್ರಿ ಕೆಲಸ ಉಂಟ. ಗೌಡ್ರಕ ಅದಾರ ಬಾ. ಗೌಡ್ರ ಏನಾತ ಕಾರ್ಕೋನ? ಅದು ಕೆಂಚ ಕರಿಯ ಹೊಣ್ಣೆ ಬಂದದು ಅಲ್ಲ ಯಾಕೋ 3 ಮಂದಿ ಯಾಕೆ ಕೂಡಿ ಬಂದಾರ ಅವ್ರು? ಕರಿ ಅವ್ರನ್ನ ಅಡ್ಡ ಬಿದ್ದೆ ಗೌಡ್ರೆ. ಉದ್ದ ಬಿದ್ದೆ ಗೌಡ್ರಿ. ಅಡ್ಡ ಬಿದ್ದು ಗೌಡ್ರೆ. ಹೆಂಗಾರ ಬೀಳ್ರಿ ಗೌಡ್ರನ್ನ ಎಲ್ಲ ಬೀಳ್ಸಿರಿ. ಏನಾದಾಗದ ಗೌಡ್ರ? ಈ ವರ್ಷದಾಗ ಸರಿಯಾಗಿ ಮಳೆ ಆಗ್ಲಿಲ್ರಿ. ಬಿತ್ತಿದ್ದೆಲ್ಲ ಬೀಜ ಹಾಕಿದ ಬೀಜ ಎಲ್ಲ ಮಣ್ಣಾಗ ಹೋತ್ರಿ. ಅದಕ್ಕೆ ಭಾಳ ನುಕ್ಸಾನ್ ಆಗೈತ್ರಿ ಗೌಡ್ರ. 10 ಹಳ್ಳಿ ಒಳಗ ನೀವ ಸಾವ್ಕಾರ, ನೀವು ಮಳಿ ಆಗ್ಲಿಕ್ಕಂದ್ರು ಬದುಕ್ತಿರಿ. ಆದ್ರೆ ನಮ್ಮಂತ ಬಡವ್ರು ಹೆಂಗ್ ಬದುಕೊಂಡ್ರಿ ಗೌಡ್ರ? ಹೌದ್ರಿ ಗೌಡ್ರ, ಮಳಿ ಬಂದೈತಂದ್ರ ನಾವು ಬದುಕ್ತಿದ್ವಿ, ದನಕರನು ಬದುಕ್ತಿದ್ವಿ. ಮಳಿನೂ ಬಂದಿಲ್ರಿ, ಏನೂ ಬಂದಿಲ್ಲ, ನುಕ್ಸಾನ ಭಾಳ ಆಗೈತ್ರಿ. ಈಗ ಗೌಡ್ರ ನೆನಪಾದ್ರಿ ಪೈಲ ಮಳಿ ಬೆಳಿ ಆಗೋ ಮುಂದ ಯಾ ಗೌಡ ಎಲ್ಲಿ ಗೌಡ ಅಂತೀರ್ರಿ. ಏನೋ ಬತ್ತಿ ಐತಿದ್ರಾಗ. ಹೌದು, ನಮ್ಮ ಕಾರ್ಕೂನ್ ಹೇಳಿದ್ ಬರೋಬ್ಬರಿ ಐತಿ ನೋಡು. ಇವ್ರಿಗೆ ಗೌಡ್ರ ಅಂದ್ರೆ ಕಿಮ್ಮತ್ ಇಲ್ಲಂಗಾಗಿತ್ತು. ದೇವ್ರೆ ಒಟ್ಟೆ ಮಳಿ ಬೆಳೆ ಕೊಡ್ಬೇಡಪ್ಪ ನೀ ಅಂದಾಗ ಇವರು ನನ್ನ ಮಕ್ಕಳು ನನಗೆ ಸಲಾಮ್ ಹೊಡಿತಾರೆ. ಇವರು ಅದಾಗ ಗೌಡ್ರ ನನ್ನ ಮಗಳ ಮದ್ವೆ ತರವಾಗೈತ್ರಿ. ಅದಕ್ಕೆ ರೊಕ್ಕ ಬೇಕಾಗ್ಯಾವ್ರಿ. ಅದಕ್ಕೆ ತಮ್ಮ ಹತ್ರ ಸಾಲ ಕೇಳಕ್ಕೆ ಬಂದೇನ್ರಿ. ಗೌಡ್ರ ನೀವೇನು ಚಿಂತೆ ಮಾಡಬೇಡ್ರಿ. ಈ ವರ್ಷದಾಗ ಮಳಿ ಬೆಳಿ ಎಲ್ಲ ಚಲೋ ಆಯ್ತಪ್ಪ ಅಂದ್ರೆ ನಾನು ಉಪವಾಸ ಬಿದ್ದರೂ ಪರವಾಗಿಲ್ಲ, ನಿಮ್ಮ ಸಾಲ ಮಾತ್ರ ತೀರಿಸ್ತೀನಿ ಗೌಡ್ರ. ಕೆಂಚ ನೀ ಹೇಳೋದು ಕರೆ ಐತಪ್ಪ. ಮಳಿರಾಯ ಏನು ನಿಮ್ಮ ಮನೆ ಬೀಗ ನಾವ ಕರ್ದಾ ಬರಾಕ ನಿಮ್ಮ ಬೀಗ. ಅದಕ್ಕೆ ಏನು ಹೇಳ್ತೀನಿ ಕೇಳ್ಕೊ, ನಿನ್ನ ಹೆಸರು 5 ಎಕರೆ ಹೊಲ ಐತಿಲ್ಲ, ಅದಕ್ಕೆ ಬರ್ಕೆಸ್ ಕೊಡು ಸೆಕ್ಯೂರಿಟಿಗೆ. 5 ಮಂದಿ ಜಾಮೀನು ಕೊಡು, ಒಂದು ರೊಕ್ಕ ಒಯ್ನಿ. ನಮ್ಮ ಗೌಡ್ರ ಹೇಳ್ದ ಬರಬರಿ ಐತಿ. ಹೊಲ ಬರೆದು ಕೊಡು, ರೊಕ್ಕ ಒಯ್ಯಿ, ಮತ್ತು ಸೆಕ್ಯೂರಿಟಿ ಬೇಕಲ್ಲ. ಈ ಕಾರ್ಕೂನ್ ಇರೋ ತನಕ ನಮ್ಮನ್ನ ಉದ್ಧಾರ ಮಾಡಕ್ಕೆ ಬಿಡಂಗಿಲ್ಲ. ಗಂಡ ಹೆಂಡ್ರಿ ನಡ್ಬರ್ಕ ಕರೆಡ್ ಬಂದಂಗೆ ಬರ್ತಾನೆ. ಇವನು ಒಬ್ಬನ ಸಿಗಲಿ, ಇವನ್ನ ಅದೇ ಬಿಡು ನೀವು. ಗೌಡ್ರ ಮ್ಯಾಗಿನ ಮನೆ ಹನುಮಂತ ಅವ್ರ ಅವ್ವ ಅಪ್ಪಗೆ ಆರಾಮಿಲ್ಲ ಅಂದರು ಒದ್ದಾಡ್ರು 5 ಪೈಸೆ ಕೊಡಲಿಲ್ಲ ನೀವು. ಈಗ ಕೆಂಚಿನ ಮದುವೆ ಐತೇನ ಅಂದೆ, ಮಗಳ ಮದುವೆಗೆ ನೀವು ರೊಕ್ಕ ಕೊಡಾಕತ್ರಿ. ನಿಮ್ಮ ಗೌಡ್ರು ಗತ್ತ ತಿಳುವಾತ್ರಲ್ಲ.
ಕಾರ್ಕುನ ಈ ನಮ್ಮ ಗೌಡ್ರ ಗುರ್ತಾಯಿಲ್ಲ ನಿನಗೆ. ಒಬ್ಬರು ಅತ್ತಂಗ ಮಾಡೋದು, ಇನ್ನೊಬ್ಬರು ಕರೆದಂಗೆ ಮಾಡೋದು. ಏ ಕಾರ್ಕುನ, ಅವ್ರಿಗೆ ಸೈ ತೊಗೊಂಡು ಕೇಸ ರೊಕ್ಕ ಕೊಟ್ಟು ಕಳಿಸ್ಬಿಡು ಅವ್ರನ್ನ. ಮೊದಲು ನಾವು ರಾಜ ಇದ್ದಂಗಿದ್ವಿ, ಏನು ಮಾಡೋದು? ನಮ್ಮ ಟೈಮ್ ಸುಮಾರು ಐತಿ. ಇವ್ರನ್ನ ಹೆಂಗಾರ ಮಾಡ್ಕ್ಯಾಸ ರೊಕ್ಕ ಕೊಟ್ಟು ಇವ್ರ ಆಸ್ತಿ ಎಲ್ಲ ನಮ್ಮ ಹೆಸರೇ ಮಾಡ್ಕೊಂಬಿಟ್ಟು ಗಪ್ ಕುಂದ್ರು. ಏ ಗೌಡ್ರು ಕರಾತಾರ ಬರ್ರಿ. ಗೌಡ್ರ ಕರಾಕ್ತ ನಡ್ರಪ್ಪ, ಬರ್ರಿ ಬರ್ರಿ. ಐತಿ ಆಯ್ತ್ ನಿಮ್ಗೆ ಹಬ್ಬ. ಐತಿ ಇವತ್ತು ಹಬ್ಬ ನಮ್ದ. ಬರ್ರಿ ಬರ್ರಿ ಒಟ್ಟ ಬರೋಬೇಕಾ ಇವತ್ತು. ಗೌಡ್ರ ಹೆಂಗದಾರ ಗೊತ್ತಿಲ್ಲ ಇವ್ರಿಗಿನ. ಗೌಡ್ರ ಗೌಡ್ರ ಏ ಕಾರ್ಕೋಣ ಬಂತಡಿಯೋ. ಗೌಡ್ರ ಕೆಂಚಿನ ಮನಿಗೆ ಹೋದ್ರೆ ಏನಂತಾನ ಗೊತ್ತದೇನ್ರಿ? ಯಾರು ರೊಕ್ಕ ಕೊಟ್ಟಾರಲ್ಲ ಅವ್ರನ್ನ ಕಳ್ಸಂತಾನ್ರಿ. ಕೇಳಿ ಗೌಡ್ರ. ಯಾಕೋ ಕೆಂಚ ಸೊಕ್ಕಣ ಮಗನ ಮೈಯಂದು. ಗೌಡ್ರ, ನಾ ಹೇಳು ಮಾತು ಒಂದು ನಿಮಿಷ ಕೇಳ್ರಿ. ನನಗೆ ಇದೇ ಥರ ಹೇಳಿ ಅಂಥೇಳಿ ನಿಮ್ಮ ಕಾರ್ಕುನ ಹೇಳ್ಕೊಟ್ಟ ನೋಡ್ರಿ. ಏ ಕಾರ್ಕೋಣ, ಕೆಂಚ ಲೇ ಕೆಂಚ. ಓ ನಮಸ್ಕಾರ ರೀ ಕಾರ್ಕುನ್ ಸಾಹೇಬ್ರ. ಗೌಡ್ರ ದುಡ್ಡು ತಗೊಂಡು ಕೆಂಚ, ಗೌಡ್ರ ದುಡ್ಡು ತಗೊಂಡ 6 ತಿಂಗಳ ಆತನಿ. ಬಡ್ಡಿ ಇಲ್ಲ ಗಂಟು ಇಲ್ಲ ಏನು. ಈಗಲೇ ಗೌಡ್ರನ್ನ ಹೇಳ್ಕೊಂಡ್ ಬಂದಾರ. ನಡಿ ಪೈಲ್ ನಡಿ ಮಗನ. ಹೌದ್ರಿ ಕಾರ್ಕುನ್ ಸಾಹೇಬ್ರ, ನೀವು ಹೇಳೋದು ಬರೋಬ್ಬರಿ ಐತ್ರಿ. ನಾವು ಬಂದ ಗೌಡ್ರ ಹತ್ರ ಸಾಲ ತೊಗೊಂಡಿದ್ವಿ. ಬರ್ಬೇಕಾರೆ ನಾವು ಯಾರ್ಯಾರು ಬಂದಿವ್ರಿ? ಎಷ್ಟು ಜನ ಬಂದಿದ್ವಿ? ನೀನ ಒಣ್ಣ ಅಟ್ಟ 3 ಮಂದಿ ಬಂದಿರಪ್ಪ. ನೀವು ಸಾಲ ಯಾವ ಜಾಗದಾಗ ಕೊಟ್ರಿ? ನೀವು ಎಲ್ಲ ಕೂಡಿ ಗೌಡ್ರ ಮನೆಗೆ ಬಂದಿರ್ಲ 3 ಮಂದಿ ಕೂಡಿ ಕೊಟ್ಟಿದೀವು. ಕಾರ್ಕುನ್ ಸಾಹೇಬ್ರ, ಹೋಗಿ ನಿಮ್ಮ ಗೌಡ್ರಿಗೆ ಹೇಳ್ರಿ. ಕ್ಯಾನ್ಚ್ ಆದಂತ ನನಗೆ ಯಾವಾಗ ದುಡ್ಡು ಬೇಕು ಬಂದುಬಿಟ್ಟು ಅವ್ರ ಮನೆ ಗಂಟ ಹೋಗಿ ದುಡ್ಡು ಇಸ್ಕೊಂಡು ಬಂದೆ. ಅದೇ ಥರನ ಅವರು ಗೌಡ್ರು ನಮ್ಮ ಮನೆ ಮುಂದೆ ಬಂದು ಕೊಟ್ಟಂತ ಸಾಲ ಇಸ್ಕೊಂಡು ಹೋಗ್ಲಿ. ಹೌದ ಮಗನ ಕೆಂಚ, ಓಯಿನ ಮುಂದೆ ಹದ ಕೊಡು ಮುಂದೆ ಇಲ್ಲಿ ನೋಡು. ಅದಕ್ಕೆ ಇಷ್ಟು ಮಾತಾಡಕ್ತಿದೀನಿ. ಹೌದ್ರಿ ಕಾರ್ಕುನ್ ಸಾಹೇಬ್ರ, ಅವಾಗ ನಮಗೆ ದುಡ್ಡಿನ ಹರ್ಕತ್ತಿತ್ತ. ಅದಕ್ಕೆ ಗೌಡ್ರ ಹತ್ರ ಬಂದು ಸಾಲ ಕೇಳಿದ್ವಿ. ಇವಾಗ ಅವರಿಗೆ ಗಂಟು ಮತ್ತು ಬಡ್ಡಿ ಬೇಕಲ್ಲ, ಅವರು ನಮ್ಮ ಮನಿನ ಗಂಟ ಬಂದು ಕೇಳಲ್ಲ, ಕೊಡು ನಾವಾಗ. ಹೌದು ಕೆಂಚ ಮಗನ, ಇದು ಯಾವಿಂದ ಕಲ್ತೀನಿ? ಬಾ ಮಗನ, ಗೌಡ್ರಿಗೆ ಹಾತ್ನ ಬಾಡಿ. ಹೌದ್ರಿ ಕಾರ್ಕುನ್ ಸಾಹೇಬ್ರ, ಸಾಲ ಕೊಡೋದೊಬ್ರು, ಬಡ್ಡಿ ಕೇಳಕ್ ಬರೋರು, ಇಸ್ಕೊಳಕ್ ಬರೋರೊಬ್ರು. ನಮ್ನೇನ್ ದಡ್ಡರ್ ಮಾಡಿರಿ ನೀವು? ಬರ್ಲಿ ಹೇಳ್ರಿ, ಅದ ಗೌಡ್ರ ಬಂದ್ ಕೇಳಿ ಸಾಲ. ಆತ ಮಗನ, ಗೌಡ್ರನ್ನ ಕರ್ಕೊಂಡ್ ಬರ್ತಾನು. ಆಯ್ತು ನನ್ನ ವ್ಯವಸ್ಥೆ ಬಾಜ್ ಇದಾಡಾಗ್ತದಿ, ಮಾಡ್ತಾನೆ. ಕೆಂಚ, ಹೇಳ್ರಿ. ನಿಮ್ಮ ಮನೆಗೆ ಬಂದಿದ್ದ ಉದ್ದೇಶ ಅಂದ್ರೆ ಮೊನ್ನೆ ಒದರಾಡಿನಿ. ನೀನು ತಪ್ಪು ತಿಳ್ಕೊಂಡೇನ? ಅದು ಒದರಾಡ್ಬೇಕಾಗಿತ್ತದ. ಯಾಕಂದ್ರೆ ಗೌಡ್ರ ಮನೆ ಕಾಯಿಸರು ಏನು ಒದರಾಡ್ಬೇಕಾಗಿತ್ತು. ಗೌಡ್ರನ್ನ ದೊಡ್ಡವ್ರನ್ನ ಮಾಡಿದ್ ನಾನ ಏನು ಬೆಳೆಸಿದ್ದು. 1-2 ಮಾಡಿ ನಿಮ್ಮ ಲೆಕ್ಕಪತ್ರ ಡಬಲ್ ಟಿಬಲ್ ಮಾಡಿ ಎಲ್ಲ ಅವ್ರನ್ನ ಬೆಳೆಸೇನ್ಯ. ಎಲ್ಲ ಬಡ್ರು ಹಣಾನ ಅದ, ಬಡ್ರು ದುಡ್ಲೇನ ಅವ್ರು ಸಾಕಾರಾಗ್ಯಾರ ಏನು. ಮತ್ತು ಇನ್ನೊಂದು ನಾ ರೊಕ್ಕ ಕೇಳಿನಿ ಮೊನ್ನೆ, ನನಗ ಇಲ್ಲ ಅಂದ್ರೆ ಅವ್ರು. ಹೌದ್ರಾ? ರೊಕ್ಕ ಕೊಡ್ಲಿಲ್ರಿ? ಹೌದು ಕೆಂಚ, ನಿಮ್ಮೊಂದು ಕಿವಿ ಮಾತು ಹೇಳ್ತಾನ. ಏನು ಗೌಡ್ರಂತೆ ಪೇಪರ್ಸ್ ಇದ್ದ, ನೀ ರೊಕ್ಕ ಕೊಟ್ಟಿದ್ದ ಎಲ್ಲ ನಿಂದ. ನಾ ಎಲ್ಲ ಪೇಪರ್ಸ್ ತಂದು ನಿಂಗೆ ಕೊಡ್ತಾನ. ಏನು ಗೌಡ್ರಿಗೆ ಏನು ಹೇಳ್ತಾನು? ಪೇಪರ್ಸ್ ಕಳ್ದಾವತ್ ಹೇಳ್ತಾನ. ಆದ್ರೆ ನನಗೆ 4ನೇ ಪಾಲ್ ಕೊಡ್ಬೇಕು ನೀ. ಹಂಗ್ರೆ? ಆಯ್ತ್ರಿ, ನಾನು ಸ್ವಲ್ಪ ತ್ರಾಸನಾಗ ಅದೇನ್ರಿ. ನೀವು ಹೇಳ್ದಂತೆನ ಆಗ್ಲಿ. ಒಟ್ಟು ಅದನ್ನ ತಲೆಗೆ ಇಟ್ಕೋಬೇಕು. ನನಗೆ ಮಾತ್ರ ಪಾಲ ಕೊಡ್ಬೇಕು 4ನೇ. ಆಯ್ತ್ರಿ. ಗೌಡ್ರಿಗೆ ಏನೈತಿ, ನಾ ಬರ್ಬರಿ ಏನು ಮಾಡ್ತಾನ.